ಏನೋ ನೀನ್ ಹೆಂಡತಿ ಗಲಾಟೆ ಮಾಡ್ತಿದ್ದಾಳೆ? ಬೆನ್ನು ಅಂತ ಅಡಿಗೆ ಮನೆಗೆ ಹೋಗೋದ್ ಬಿಟ್ಟಿದ್ದಾಳೆ. ಈ ಹುಡುಗರು ಏನೋ ತಲ್ಲೆ ಮಾಡಿದ್ದಾರೆ, ಅದಕ್ಕೆ ಬೈತಾ ಇದ್ದಾಳೆ. ಬಾ. ಒಂದಿನ ನಾನು ಅಡಿಗೆ ಮನೆಗೆ ಬರ್ಲಿಲ್ಲ ಅಂದ್ರೆ ಎಷ್ಟು ಅನಾಹುತ ಮಾಡ್ಬಿಡ್ತೀರಲ್ವಾ? ನಿನ್ ಹೆಂಡತಿ ನಿನಗೂ ಬೈತಾ ಇದ್ದಾಳೆ ಕಣ. ರೈಲ್ವೆ ಇಂಜಿನ್ ಸೈರನ್ ಯಾರು ನಿಲ್ಸಕ್ಕಾಗತ್ತೇನೆ? ಇಲ್ಲ. ಅದೆಲ್ಲ ಬಿಟ್ಟಾಕ ಹೋಟ್ಲಿಂದ ತಿಂಡಿ ಕಟ್ಸ್ಕೊಂಡ್ ಬಂದಿನಿ, ತಿನ್ಕೊ ಹೊರಟುಗೋಣ. ಒಳ್ಳೆ ಕೆಲಸ ಮಾಡ್ದೆ ಕಣ. ಹೆಂಡತಿನ ನಂಬಕ್ಕಾಗಲ್ಲ. ಲೇ ಪರಮ, ನೀನು ನನ್ನ ಹೆಂಡತಿಗೆ ಹೇಳದಲ್ಲ ಅದೇ ಕಣ. ಅಷ್ಟಿಲ್ದಲ್ಲ ನಾನು ಹೇಳ್ತೀನಣ್ಣ. ನಮ್ಮ ವೈಶಾಲಿ ಟರ್ಕಿಸ್ ಬರ್ಕಿಸೆ. ಇಷ್ಟ ದಿವಸ ಪಿನ್ ಪಾಯಿಂಟ್ ವೈಶಾಲಿ ಅವರಾಗಿದ್ರು, ಇನ್ನು ಮುಂದೆ ಟರ್ಕಿಸ್ ಬರ್ಕಿಸ್. ಟರ್ಕಿಸ್ ಬರ್ಕಿಸ ಹಂಗಂದ್ರೇನು? ಇದ್ರ ಅರ್ಥ ಗುಟ್ಟಾಗಿ ಕಂಡಿಡಿಬೇಕು. ಅಕಸ್ಮಾತ್ ಏನಾರು ಕೆಟ್ಟದಾಗಿದ್ರೆ ನಮ್ ಗುಂಡಣ್ಣನ ಬೆಂಡೆ ಎತ್ಬಿಡ್ತೀನಿ. ರೀ ರಕ್ಷಿತ್, ಮೊದಲು ನೀವು ಬದಲಾಗ್ರಿ, ಆಮೇಲೆ ನನ್ನ ಬಗ್ಗೆ ಮಾತಾಡಿ. ಟೈಮ್ಗೆ ಸರಿಯಾಗಿ ಕೋರ್ಟ್ಗೆ ಬನ್ನಿ, ಸರಿಯಾಗಿ ಫೀಸ್ ಕೊಡಿ. ನೀವು ನಮ್ ಟರ್ಕಿಸ್ ಬರ್ಕಿಸ್ ತರನೇ ಆಗ್ತಾ ಇದ್ದೀರಾ. ಹಲೋ, ನಾನ್ ಲಾಯರ್ ಗುಂಡಣ್ಣವ್ರ ಹೆಂಡತಿ ವೈಶಾಲಿ ಮಾತಾಡ್ತಿರೋದು. ಈಗ ತಾನೇ ನಮ್ಮ ಯಜಮಾನ ನಿಮ್ಮನ್ನ ಟರ್ಕಿಸ್ ಬರ್ಕಿಸ್ ಅಂದ್ರಲ್ಲ, ಹಾಗಾದ್ರೆ ಏನು ಹೇಳಲ್ವಾ? ನಮ್ ಗುಂಡಣ್ಣನ ಕೇಳ್ಬೇಕಾ? ಆಯ್ತು ಬಿಡಿ, ಗಂಡಸ್ರೆಲ್ಲ ಹೀಗೇನೆ. ಏನೇ ಕೇಳದಿದ್ರು ಗಂಡನ್ನ ಕೇಳ್ಬೇಕೆ ಹೊರತು ಪರಪುರುಷನಲ್ಲ. ವೈಶಾಲಿ, ಇಷ್ಟು ಸಣ್ಣ ವಿಷಯಕ್ಕೆ ನೀನ್ ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿರೋದ್ ನೋಡಿದ್ರೆ ನನಗೆ ಬೇಜಾರಾಗ್ತಿದೆ ಕಣೆ. ಸಣ್ಣ ವಿಷಯ ಅಲ್ಲ ಗೋದಾವರಿ, ಈ ತರ ಕೋಡ್ ವರ್ಡ್ ಇಟ್ಕೊಂಡು ಬೈತಿದ್ರೆ ಹೇಗೆ? ಒಂದ್ಸಲಿ ಸರಿ, ಎರಡ್ ಸಲಿ ಸರಿ. ಇವ್ರ ಜೊತೆ ಆ ಪಕ್ಕದ ಮನೆ ಪರಮೇಶ್ವರ್ ಅವರು ಸೇರ್ಕೊಂಡು ಎರಡ್ ಸಲ ನನ್ನ ಟರ್ಕಿಸ್ ಬರ್ಕಿಸ್ ಅಂದ್ರು ಗೊತ್ತಾ? ಅದಂತೂ ಬಿಚ್ಚಕ್ಕೆ ಅಲ್ವೇನೆ ನಾನು ಬಂದಿರೋದು. ಟರ್ಕಿಸ್ ಬರ್ಕಿಸ್ ಅಂದ್ರೆ ಏನು? ಅದನ್ನ ಯಾರಿಗ್ ಬೈತಾರೆ? ಹೆಂಗಸ್ರಿಗೆ ಬೈತಾರ, ಗಂಡಸ್ರಿಗೆ ಬೈತಾರ? ಎಲ್ಲಾ ಡೀಟೇಲ್ಸ್ ತಗೊಂಬಾರ. ವೈಶಾಲಿ, ನಿನ್ ಗಂಡ ನಿನ್ನ ಈ ರೀತಿ ಬೈದಿದ್ದಾನೆ ಅಂದ್ರೆ ನಾನು ಸುಮ್ನೆ ಇರ್ತೀನೇನೆ? ಅದ್ರ ಅರ್ಥ ಕೇಳ್ಕೊಂಡ್ ಬರ್ತೀನಿ. ಅತ್ತೆಯವರ, ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಿ? ಇದರ ಅರ್ಥ ನಾ ಹುಡುಕೊಡ್ತೀನಿ. ನಾ ಯಾರ ಬಳ್ಳಿ ಹುಲಿ ಮುಟ್ಟಿದಿರ ಬಳಿ. ಶ್ರೇಯಾ, ಈ ಟರ್ಕಿಸ್ ಬರ್ಕಿಸ್ ಅಂದ್ರೆ ಏನೇ? ಈ ಪದ ನಂಗ್ ಸಕ್ಕ ತಲೆ ತಿಂತಾ ಇದೆ. ನಾನ್ ಗೋದಾವರಿನ್ ಕೇಳ್ದೆ, ಅವಳು ಸುಷ್ಮನ್ ಕೇಳಿ ಹೇಳ್ತೀನಿ ಅಂತ ಹೇಳಿದ್ಲು. ನಿನ್ ಫ್ರೆಂಡ್ಸ್ನೆಲ್ಲ ಕೇಳ್ ನೋಡೆ, ಅದ್ ಯಾವ ಭಾಷೆ ಪದ, ಯಾರನ್ನ ಬೈತಾರೆ, ಹಾಗಂದ್ರೆ ಏನು ಅಂತ ಎಲ್ಲ ಡೀಟೇಲ್ಸ್ ಕೇಳ್ಕೊಂಡು ನನ್ಗೆ ಹೇಳ್ತೀಯಾ? ಹ್ಞೂ ಕಣ. ಹಲೋ ಪ್ರತೀಕ್ಷಾ, ಟರ್ಕಿಸ್ ಬರ್ಕಿಸ್ ಅಂದ್ರೆ ಏನೇ? ನಿನ್ಗೂ ಗೊತ್ತಿಲ್ವಾ? ಸರಿ, ಅದ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನನಗೆ ಹೇಳ್ತೀಯಾ? ನಮ್ಮ ಅಕ್ಕ ಮೂತಿನಿಂದ ಹೀಗೆ ಆಡ್ತಿದ್ದಾಳೆ. ಆಡ್ತಾರೆ. ನೀನ್ ಸ್ವಲ್ಪ ಸುಮ್ನಿರೋ. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಏನು ಕುಡ್ದಿಲ್ಲ. ತಿಂದಿದ್ದೀನಿ. ಏನ್ನ? ಒಂದ್ ಪ್ಲೇಟ್ ಟರ್ಕಿಸ್ ತಿಂದೆ, ಒಂದ್ ಲೋಟ ಬರ್ಕಿಸ್ ಕುಡ್ದೆ. ಇದನ್ನೆಲ್ಲ ನಾನು ತಿಂದೇ ಇಲ್ವಲ್ಲಮ್ಮ, ನಿನ್ಗೆಲ್ಲಿಂದ ಸಿಕ್ತು? ಟರ್ಕಿಸ್ ಬರ್ಕಿಸ್ರಿ. ಹೌದು, ಟರ್ಕಿಸ್ ಬರ್ಕಿಸ್. ಟರ್ಕಿಸ್ ಬರ್ಕಿಸ್ ಇದೇನಮ್ಮ ಇದು? ಮಂತ್ರನಾ? ಅದೊಂಥರ ಬೈಗ್ಲಾ ಅಂತೆ. ಓ, ಗೊತ್ತಾಯ್ತು ಬಿಡು. ಇದು ಬೇರೆ ಭಾಷೆ ಬೈಗಳ. ಟರ್ಕಿಸ್ ಬರ್ಕಿಸ್ ಅಂದ್ರೆ ಏನು? ಇದು ಅದೇ ತರ ಒಂದ್ ಪದನಮ್ಮ. ಈ ಮಾತ್ರೆ ನುಂಗಮ್ಮ, ಎಲ್ಲ ಸರಿ ಹೋಗುತ್ತೆ. ಈ ಮಾತ್ರೆಗೆ ಆ ಪದದ ಅರ್ಥ ಗೊತ್ತಾ? ಅರ್ಥ ಹೇಳಿದ್ರೆ ನಿದ್ದೆ ಮಾತ್ರೆ ಕೊಡ್ತಾರೆ. ಯಾವ ಪದದ ಅರ್ಥ ಅಮ್ಮ? ಒಂದೊಂದ್ ಪದಕ್ಕೂ ಒಂದೊಂದ್ ಅರ್ಥ ಇರುತ್ತೆ ರೀ. ಅಕ್ಕ, ಆ ಪದಕ್ಕೆ ಅರ್ಥ ಗೊತ್ತಿಲ್ಲ ಕಣೆ. ಗೊತ್ತಿಲ್ಲ ಅಂದ್ರೆ ಜಿ ವೆಂಕಟಸಪ್ಪಯ್ಯನವ್ರನ್ನ ಕೇಳ್ತೀನಿ. ನನ್ನ ಆಡ್ಕೋತೀರಾ? ನನ್ನ ಪ್ರಾಣಿ ಅಂತೀರಾ? ನಾನೆಲ್ಲಮ್ಮ ಹಾಗೆ ಹೇಳಿದೆ? ನನಗೆ ಗೊತ್ತು ರೀ, ಟರ್ಕಿಸ್ ಬರ್ಕಿಸ್ ಅಂದ್ರೆ ಹುಚ್ಚನಾಯಿ ಹುಚ್ಕೋತಿ ಅಂತ. ನಿಜವಾಗ್ಲೂ ಅಮ್ಮ, ಪ್ರಮಾಣ ಮಾಡಿ ಹೇಳ್ತೀನಮ್ಮ, ನನ್ನ ಹತ್ರ ಹೇಳಿಲ್ಲ. ಬೇಕಿದ್ರೆ ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಕೇಳೋ, ಅದ್ರ ಅರ್ಥ ಏನು ಅಂತ ಹೇಳ್ತಾರೆ. ನಿನ್ನ ಅನುಮಾನನೂ ಪರಿಹಾರ ಆಗುತ್ತೆ. ಅಜ್ಜಿ, ನಾನು ವೈಶಾಲಿ ಮಾತಾಡ್ತಿದ್ದೀನಿ. ಟರ್ಕಿಸ್ ಬರ್ಕಿಸ್ ಅಂದ್ರೆ ಏನಜ್ಜಿ? ಹೌದಾ? ಸಾರಿ. ಏನಂತ? ಸುಮ್ನೆ ಪ್ರೀತಿಯಿಂದ ಬೈಯೋ ಬೈಗ್ಳ ಅಂತ. ಇದು ಗೊತ್ತಿದೆ ನನ್ನ ಮೇಲೆ ಇಷ್ಟೆಲ್ಲ ಎಗರಾಡ್ದಲ್ಲ. ನೀನ್ ಮಾಡಿ ಸರಿನಾ? ಅಕ್ಕ, ಇದ್ರ ಅರ್ಥ ಏನಂತೆ? ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ ಅಂತ. ಈಗಲಾದ್ರೂ ಸಮಾಧಾನ ಆಯ್ತಾ? ಮತ್ತ್ಯಾಕ್ ನಾಯಿ ಕೋತಿ ಮನೆಲ್ಲ ಟರ್ಕಿಸ್ ಬರ್ಕಿಸ್ ಅಂತ ಬರ್ದಿದ್ರೆ? ಅಯ್ಯೋ, ನನಗೇನು ಕೆಲಸ ಇಲ್ವೇನಮ್ಮ, ನಾನು ಯಾಕೆ ಬರ್ತೀನಿ? ಇಲ್ಲಪ್ಪ, ನಾನ್ ಬರ್ದಿಲ್ಲ. ರೇ ಪಿನ್ನ, ನನ್ ಕಡೆ ಯಾಕೆ ನೋಡ್ತಾ ಇದೀರಾ? ಪ್ರಮಾಣವಾಗಿ ಹೇಳ್ತೀನಿ, ನಾನ್ ಬರ್ದಿಲ್ಲ. ಇದನ್ನೆಲ್ಲ ಮಾಡಿದ್ ನೀನೇನಾ? ನಂಗೆ ಬರಕ ಬರಂಗಿಲ್ಲ, ನಾ ಯಾಕೆ ಬರ್ಲಿ ರೀ? ನಿಜ ಹೇಳಲೇ?